ಲಾಲ್ಬಾಗ್ ಸಸ್ಯಶಾಸ್ತ್ರೀಯ ತೋಟದಲ್ಲಿ 219ನೆಯ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೀವಿ. ಇಲ್ಲಿ ಈ ಬಾರಿಯ ಒಂದು ಫಲಪುಷ್ಪ ಪ್ರದರ್ಶನದ ವಿಶೇಷ ಅಂತಂದರೆ ಏನು ಒಂದು ಪ್ರಕೃತಿಯ ಒಂದು ಜೀವಂತಿಕೆಯನ್ನು ಪ್ರಕೃತಿಯ ಜೊತೆ ಬೆರೆತು ಸಾಹಿತ್ಯ ಕೃಷಿ ಮಾಡಿದಂಥ ತೇಜಸ್ವಿಯವರು ಮತ್ತು ವಿಶೇಷವಾಗಿ ಪ್ರಾಣಿ ಪಕ್ಷಿ ಕೀಟ ಹೀಗೆ ಇಡೀ ಒಂದು ಪರಿಸರಕ್ಕೆ ಹಾಸುವಕ್ಕಾಗಿ ಅವರ ಸಾಹಿತ್ಯವನ್ನು ಹೊರತಂದಂಥವರು ತೇಜಸ್ವಿಯವರು. ಇಲ್ಲಿ ತಾವು ನೋಡ್ತಿರ್ತಕ್ಕಂಥದ್ದು ತೇಜಸ್ವಿಯವರ ಚಿಂತನೆಯಲ್ಲಿ ಹೇಗೆ ಒಂದು ನೈಸರ್ಗಿಕ ಕೃಷಿ ಅಂತಕ್ಕಂಥ ಒಂದು ಪ್ರಾತ್ಯಕ್ಷತೆಯನ್ನು ಇಲ್ಲಿ ನಾವು ಮಾಡಿದ್ದೇವೆ. ವಿಶೇಷವಾಗಿ ತೇಜಸ್ವಿಯವರು ಜಪಾನಿನ ಫುಕಾವೋಕಾ ಅವರಿಂದ ಪ್ರಭಾವಿತರಾಗಿ ಅವರು ಹೇಗೆ ಸಾವಯವ ಕೃಷಿಯನ್ನು ಅಂದರೆ ಏನು ಸಹಜ ಕೃಷಿಯನ್ನು ಅಳವಡಿಕೆ ಮಾಡಿದರು ಅನ್ನೋದ್ರ ಬಗ್ಗೆ ಆಳವಾಗಿ ತಿಳಿದು ಅಭ್ಯಾಸ ಮಾಡಿ ಅದರ ಬಗ್ಗೆ ಒಂದು ವಿಶೇಷವಾದ ಸಹಜ ಕೃಷಿ ಅಂತಕ್ಕಂಥ ಕೃತಿಯನ್ನೇ ಕೂಡ ಅವರು ಬರೆದರು. ತದನಂತರ ಅವರ ನಿರುತ್ತರ ಮೂಡಿಗೆರೆಯಲ್ಲಿರ್ತಕ್ಕಂಥ ಅವರ ತೋಟದಲ್ಲಿ ಜೀವನದುದ್ದಕ್ಕೂ ಕೂಡ ಸಾವಯವ ಕೃಷಿಯನ್ನು ಅಳವಡಿಕೆ ಮಾಡ್ಕೊಂಡು ಬಂದರು. ಮತ್ತು ಏನು ಅಂದಿನ ಅಗತ್ಯತೆಗೆ ತಕ್ಕಂತೆ ಕೃಷಿಯಲ್ಲಿ ತೋಟಗಾರಿಕೆಯಲ್ಲಿ ಸಾವಯವ ಕೃಷಿ ಅತ್ಯಂತ ಆಪ್ಯಾಯಮಾನವಾದದ್ದು ಮತ್ತು ಅದನ್ನು ನಿರಂತರವಾಗಿ ಬಳಸಬೇಕು ಅಂತಕ್ಕಂಥ ವಿಶೇಷವಾದಂಥ ಒಂದು ತಿಳುವಳಿಕೆ ಕಾರ್ಯಕ್ರಮಗಳನ್ನ ಮಾಡೋದರಲ್ಲಿ ಜಾಗೃತಿಯನ್ನು ಮೂಡಿಸೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ತೇಜಸ್ವಿಯವರು. ಅದನ್ನು ಬಿಂಬಿಸಲಿಕ್ಕೆ ಏನು ಈ ತೇಜಸ್ವಿ ವಿಸ್ಮಯ ಅಂತಕ್ಕಂಥ ಫಲಪುಷ್ಪ ಪ್ರದರ್ಶನದ ಒಂದು ಭಾಗವಾಗಿ ಲಾಲ್ಬಾಗಿನ ಏನು ಈ ಕೇಂದ್ರ ಭಾಗದಲ್ಲಿ ಸುಮಾರು 4 ಕುಂಟೆ ಪ್ರದೇಶದಲ್ಲಿ ತೇಜಸ್ವಿ ಸಹಜ ಕೃಷಿ ಚಿಂತನೆಗಳು ಎಂಬ ಪರಿಕಲ್ಪನೆಯನ್ನು ಅನಾವರಣಗೊಳಿಸಿದ್ದೀವಿ. ಇಲ್ಲಿ ತಾವು ನೋಡ್ತಾ ಇರ್ಬೋದು. ಹೇಗೆ ಈಗ ನಮ್ಮ ಹಸುಗಳು ಈ ಒಂದು ಸಾವಯವ ಕೃಷಿಗೆ ಪೂರಕ ಮತ್ತು ಹಲವಾರು ಜೈವಿಕ ಪರಿಕರಗಳನ್ನು ನಾವು ತಯಾರಿಕೆ ಮಾಡಬೇಕು. ಬೇವಿನ ಹಿಂಡಿ ಇರ್ಬೋದು ಮತ್ತು ರಾಸಾಯನಿಕವಲ್ಲದ ಜೈವಿಕ ಏನು ಒಂದು ಪ್ರಿಪ್ರೇಷನ್ಸ್ ಮಾಡ್ತಕ್ಕಂಥ ಒಂದು ವಿಧಾನ ಮತ್ತು ಇಲ್ಲಿ ಭತ್ತ ಬೆಳೆದಿರ್ತಕ್ಕಂಥದ್ದು, ಆಮೇಲೆ ನೈಸರ್ಗಿಕವಾಗಿ ಬಂದಂಥ ಮಳೆ ನೀರನ್ನು ಹೇಗೆ ನಾವು ಹಿಡಿದಿಟ್ಕೊಳ್ಬೋದು ಅಂದರೆ ಹೊಂಡಗಳನ್ನು ಮಾಡೋದ್ರ ಮೂಲಕ, ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ, ಮತ್ತು ಅಲ್ಲಿ ಆ ಹೊಂಡಗಳಲ್ಲಿ ಮೀನು ಸಾಕಣೆನೂ ಕೂಡ ಮಾಡ್ಬೋದು. ಅದರ ಜೊತೆಗೆ ಸಾವಯವ ಕೃಷಿಯಲ್ಲಿ ದಿನನಿತ್ಯವೂ ಕೂಡ ನಮಗೆ ಬೇಕಾದಂಥ ತಾಜಾ ತರಕಾರಿಗಳನ್ನು ಏನು ಒಂದು ವಿಷಮುಕ್ತವಾದಂಥ ತಾಜಾ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು, ಕಾಯಿ ಪಲ್ಯಗಳನ್ನು ಬೆಳೆದು ದಿನನಿತ್ಯವೂ ಕೂಡ ನಾವು ಎಲ್ಲ ಕುಟುಂಬ ಸಮೇತವಾಗಿ ಬಳಸ್ಬೋದು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಕೂಡ ಇಲ್ಲಿ ತಂದಿದ್ದೇವೆ. ಅದರ ಜೊತೆಗೆ ಮಲೆನಾಡಿನ ತೋಟ, ಅಲ್ಲಿರ್ತಕ್ಕಂಥ ಅಡಿಕೆ, ಮೆಣಸು ಮತ್ತು ಕಾಫಿ, ಹೀಗೆ ಎಲ್ಲ ಬೆಳೆಗಳನ್ನು ಬೆಳೀಲಿಕ್ಕೆ ಒಂದು ಹೇಗೆ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಪ್ರಾತ್ಯಕ್ಷಿತೆನೂ ಕೂಡ ನಾವು ನೋಡ್ಬೋದು. ಅದರ ಜೊತೆಗೆ ಒಣ ಖುಷ್ಕಿ ವಾತಾವರಣದಲ್ಲೂ ಕೂಡ ಸಾವಯವವನ್ನು ಹೇಗೆ ಬಳಕೆ ಮಾಡ್ಬೋದು ಅಂತಕ್ಕಂಥ ಒಂದು ಪ್ರಾತ್ಯಕ್ಷತೆಯನ್ನು ಕೂಡ ಮಾಡಿದ್ದೇವೆ. ನಾನು ಈಗಾಗಲೇ ಹೇಳಿದಾಗೆ ಮಳೆಯ ನೀರನ್ನು, ನೈಸರ್ಗಿಕವಾಗಿ ಬರ್ತಕ್ಕಂಥ ಮಳೆ ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇಂದಿಗೆ ಬಹಳ ಅಗತ್ಯ. ಯಾಕೆಂದರೆ ಅಂತರ್ಜಲ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಮಳೆ ಬೀಳ್ತಕ್ಕಂಥ ಮಳೆ ನಮಗೆ ಸಕಾಲದಲ್ಲಿ ಬರಲ್ಲ ಅಂತ ಎಲ್ಲ ಒಂದು ಅನಿಶ್ಚಿತ ಸಂದರ್ಭಗಳಿರೋದ್ರಿಂದ ಬಂದಂಥ ಮಳೆ ನೀರನ್ನು ನಮ್ಮ ಭೂಮಿ ಎಷ್ಟು ಹಿಡಿದಿಟ್ಕೊಳ್ತೋ ಅದನ್ನು ಆದ ನಂತರ ಹೊರಹರಿವಾಗಿ ಒಂದು ವೇಸ್ಟಾಗಿ ಹೋಗ್ತಕ್ಕಂಥ ನೀರನ್ನು ಈ ರೀತಿ ಹೊಂಡಗಳನ್ನು, ಕೆರೆಗಳನ್ನು ಮಾಡೋದ್ರ ಮೂಲಕ ನೈಸರ್ಗಿಕವಾದಂಥ ಮಳೆ ನೀರನ್ನು ಸಂರಕ್ಷಣೆ ಮಾಡಿ ಮತ್ತೆ ಅದನ್ನು ನಮ್ಮ ಕೃಷಿಗೆ ಮರುಬಳಕೆ ಮಾಡ್ಬೋದು. ಮತ್ತು ಜೊತೆಗೆ ನಿಂತಹ ನೀರಿನಲ್ಲಿ ಬೇಕಾದಂಥ ಮೀನುಗಳನ್ನು ಕೃಷಿ ಮಾಡ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಜಲಚರಗಳನ್ನ ಬೆಳೆಸ್ತಕ್ಕಂಥ ಒಂದು 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 ಪ್ರಯೋಗವನ್ನು ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂಥ ಒಂದು ಕ್ರಿಯಾತ್ಮಕವಾದಂತಹ ಒಂದು ಪ್ರಾತ್ಯಕ್ಷತೆಯನ್ನು ಡಾಕ್ಟರ್ ಕೆ ರಾಮಕೃಷ್ಣಪ್ಪ ಅವರು, ತೋಟಗಾರಿಕೆ ಇಲಾಖೆಯ ನಿವೃತ್ತ ನಿರ್ದೇಶಕರು, ಜೈವಿಕ ಕೃಷಿ ಸೊಸೈಟಿಯನ್ನು ಇನ್ನು ಈ ರಾಜ್ಯದಲ್ಲಿ ಹುಟ್ಟು ಹಾಕ್ತಂಥವ್ರು, ಮತ್ತು ಈಗ ಬೆಳವಾಳ ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆಯ ಮೂಲಕ ಒಂದು ಸಾವಯವ ಕೃಷಿಯನ್ನು ತಾವೇ ಅಳವಡಿಸಿ ಅನುಭವಿಸಿ ಆ ಒಂದು ಅನುಭವವನ್ನು ಹಲವರಿಗೆ ಹಂಚ್ತಾ ಇರ್ತಕ್ಕಂಥ ರಾಮಕೃಷ್ಣಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ತೇಜ ನರ್ಸರಿಯ ರಮೇಶ್ ಅವರ ಸಹಕಾರದಲ್ಲಿ ಈ ಒಂದು ವಿಶೇಷವಾದಂಥ ಪ್ರಾತ್ಯಕ್ಷತೆಯನ್ನು ತೇಜಸ್ವಿಯ ಸಹಜ ಕೃಷಿ ಚಿಂತನೆಗಳು ಎಂಬ ಪರಿಕಲ್ಪನೆಯಡಿ ಲಾಲ್ಬಾಗಿನ ಈ ಒಂದು ಪ್ರಮುಖ ದ್ವಾರದಲ್ಲಿ ಮಾಡಿದ್ದೇವೆ, ಪ್ರಮುಖ ಪ್ರದೇಶದಲ್ಲಿ ಮಾಡಿದ್ದೇವೆ. ಮತ್ತು ಇಲ್ಲಿ ತಾವೇನು ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಪರಿಸರ ಸ್ನೇಹಿ ಮಳಿಗೆನೂ ಕೂಡ ನಿರ್ಮಾಣ ಮಾಡಿದ್ದೀವಿ. ಇಲ್ಲಿ ಪ್ರತಿ ದಿವಸ ಸಾವಯವಾಗಿ ಬೆಳೆದಂಥ ಹಣ್ಣು, ತರಕಾರಿ, ಕಾಯಿ ಪಲ್ಯಗಳನ್ನು ಹಲವಾರು ಏನು ಒಂದು ಸಾವಯವ ರೈತರು ಇಲ್ಲಿ ತಂದು ಅದನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ, ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಕಲ್ಪಿಸಿದ್ದೀವಿ. ಹೀಗೆ ಎಸ್ಪೆಷಲಿ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಅತಿಯಾದ ರಾಸಾಯನಿಕ ಬಳಕೆ ಇರ್ಬೋದು, ರಸಗೊಬ್ಬರಗಳ ಬಳಕೆ ಇರ್ಬೋದು, ಬೇರೆ ಬೇರೆ ರೀತಿಯ ಮಲಿನ ವ್ಯವಸ್ಥೆಗಳಿಂದ ಇಡೀ ಒಂದು ಭೂಮಿ, ನೀರು, ನಾವು ತಿಂತಕ್ಕಂಥ ಆಹಾರ, ಹಣ್ಣು ಹಂಪಲು, ತರಕಾರಿ, ಕಾಯಿ ಪಲ್ಯಗಳು ಬಹಳ ವಿಷಪೂರಿತ ಆಗಿದೆ. ಇತ್ತೀಚೆಗೆ ತಾವು ನೋಡ್ತಾ ಇರ್ಬೋದು, ಕ್ಯಾನ್ಸರ್ ಪೀಡಿತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕಾಣ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಅಂತಂದರೆ ಸಾವಯವ ಕೃಷಿ. ಆದ್ದರಿಂದ ತೇಜಸ್ವಿಯವರು ಅಂದೇ
ಬಹಳಷ್ಟು ದಶಕಗಳ ಹಿಂದೆನೇ ಸಾವಯವ ಕೃಷಿಗೆ ಒಂದು ಮೂಲ ಪರಿಹಾರವನ್ನು ಎಲ್ಲರೂ ಕೂಡ ಕಂಡುಕೋಬೇಕು, ಅದನ್ನು ಅಳವಡಿಸ್ಬೇಕು ಅಂತಕ್ಕಂಥದ್ದನ್ನು ಬಯಸಿ, ಜೊತೆಗೆ ಇಡೀ ಜೀವಮಾನದುದ್ದಕ್ಕೂ ಕೂಡ ಸಾವಯವ ಕೃಷಿಯನ್ನು ಅವರು ಅನುಸರಿಸುವುದರ ಮೂಲಕ ಆ ಕೃತಿಯನ್ನು ಕೂಡ ಹೊರಗಡೆ ತಂದಿದ್ರು. ಅದರ ದ್ಯೋತಕವಾಗಿ ತೇಜಸ್ವಿ ವಿಸ್ಮಯದ ಒಂದು ಭಾಗವಾಗಿ ಇಂತಹ ಒಂದು ವಿಶಿಷ್ಟವಾದಂಥ ಪರಿಕಲ್ಪನೆಯನ್ನು ನಾವು ತಂದಿದ್ದೇವೆ. ಇದನ್ನು ಹೆಚ್ಚು ಹೆಚ್ಚು ಜನರು ಬಳಸಿ ಇದರ ಮಾಹಿತಿಯನ್ನು ಪಡೆದುಕೊಳ್ಬೋದು. ಮತ್ತು ಇಲ್ಲಿ ನಾವು ಮುಂದೆ ಸಾಕಷ್ಟು ಕಡೆ ಸಾವಯವ ಕೃಷಿಯನ್ನು ಏಕೆ ಬಳಕೆ ಮಾಡಬೇಕು ಅಂತಕ್ಕಂಥ ವಿವರಗಳನ್ನು ನಾವು ಕೊಟ್ಟಿದ್ದೇವೆ. ಅದನ್ನು ಹೇಗೆ ಅಳವಡಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇವೆ. QR ಕೋಡ್ ಅಳವಡಿಕೆಯಾಗಿದೆ. ಒಂದು ಸಾರಿ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಸಾವಯವ ಕೃಷಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಪಡೆದುಕೊಳ್ಳಿಕ್ಕೆ ಈ ಒಂದು ಪ್ರಾತ್ಯಕ್ಷತೆ ತುಂಬ ಸಹಾಯ ಆಗುತ್ತೆ.